ಬಂಧುಗಳೇ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನವೀನ್. ನಮ್ಮ ಕರ್ನಾಟಕ ನ್ಯೂಸ್ 24x7ಗೆ ಸ್ವಾಗತ. ವೀಕ್ಷಕರೇ, ಇದು ಹಳೆಯ ವಿಡಿಯೋ. ಇದು KRS ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ ನಡೆದಂತಹ ಅಭಿಯಾನದಲ್ಲಿ ಎಷ್ಟೇ ಸಲ ಮನವಿ ಮಾಡಿದರೂ ಸಹ ಇವರ ಚಟವನ್ನು ಬಿಡೋದಿಲ್ಲ. ದುಡ್ಡಿನ ಆಸೆಗೋಸ್ಕರ, ಹಣದ ಆಸೆಗಳಿಗೋಸ್ಕರ ಈ ರೀತಿ ಜನರ ಜೀವಗಳನ್ನು ಫೋಟೋ ಇಟ್ಕೊಂಡು ಕೊಟ್ಟು ಅದಕ್ಕೆ ಹೆಲ್ಮೆಟ್ ಇಲ್ಲ ಅನ್ನೋ ಗೊತ್ತಾಗುತ್ತೆ, ಫೈನ್ ಹಾಕ್ಬೋದಾಗಿದೆ. ನೀವು ಅಲ್ಲಿ ಹೋಗಿ ಸರ ಅಂತ ಹೇಳ್ಕೊಂಬರೋದು ಅಕಸ್ಮಾತ್ ವಿಡಿಯೋ ಆಗಿದೆ ಸರ್, ವಿಡಿಯೋ ಆಗ್ತಾರೆ ಅಲ್ಲ. ನೀವು ಆಮೇಲೆ ಅಲ್ಲಿ ಮಾತಾಡೋಣ, ನೀವು ಮಾಡಿರೋ ತಪ್ಪು. ಈಗ ಅಲ್ಲೋಗಿ ಹೇಳ್ಕೊಂಬರ್ಬಾರ್ದು. ಗಾಡಿಗಳು ನಿಮ್ಗೆ ಗೊತ್ತಿಲ್ಲ, ಅವ್ನು ಭಯ ಬಿಟ್ಟು ಗೋಡೆ ಕುತ್ಕೊಂಡ ಇನ್ನೇನೋ ನೆಚ್ಕೊಂಡ್ರೆ ಅವ್ರ ಫ್ಯಾಮಿಲಿಗೆ ನೀವು ಒಣೇನಾ? ಅಲ್ಲ ಸರ್, ಅವ್ರು ಇಲ್ಲಿ ಕೇಳಿ ಸರ್, ಅವ್ರ ಇರಿ ಮೇಡಮ್, ಅವ್ರ ಫ್ಯಾಮಿಲಿಗೆ ನೀವು ಒಣೇನಾ? ಅವ್ರ ಫ್ಯಾಮಿಲಿಗೆ ನೀವು ಒಣೆ ಆದ್ರೆ ಓಕೆ ಸರ್, ನಾನು ಒಪ್ಕೊಂತೀನಿ. ಅಲ್ಲ ಕೇಳೋಣ ಸರ್, ಕೇಳೋಣ ಸರ್, ಕೇಳೋಣ ಸರ್. ಅಧಿಕಾರಿ ಅಲ್ಲ, ನೀವು ಅಡ್ಡಾಕಿದ್ದು ದಯವಿಟ್ಟು ಸರ್, ನೀವು ಅಡ್ಡಾಕಿದ್ದು ನಿಮ್ಮನ್ನು ಕೇಳೋಣ, ಆಮೇಲೆ ಅಧಿಕಾರಿ ಕೇಳೋಣ ಸರ್. ನೀವು ಅಲ್ಲೂ ಮುಕ್ಕಾಲ್ದಾರಿಗೆ ಹೋಗಿ ತಗೊಂಡು ಬರೋದು ಏನಿದೆ ಸರ್? ನೀವು ನಂಬರ್ ಹಾಕೊಳ್ಳಿ ಸರ್, ನಂಬರ್ ಫೋಟೋ ಇಟ್ಕೊಳ್ಳಿ ಸರ್. ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅವ್ರು ಕೇಳಲ್ಲ. ಅಲ್ಲ, ನೀವು ಯಜಮಾನ ಸಂಬಂಧ ಸರ್ ನಿಮಗೆ. ಅವ್ರ ಫ್ಯಾಮಿಲಿಗೆ ನೀವು ಹಣೆನಾ? ನೀವು ಹಣೆ ಆದ್ರೆ ಬಿಟ್ಬಿಡ್ತೀನಿ ಸರ್. ಸತ್ತಾಗಿರೋ ಫ್ಯಾಮಿಲಿಗೆ ನೀವು ಹಣೆನಾ? ಎಷ್ಟು ಸರ್ ಅವ್ರ ಹತ್ರ ಕೇಳೋದು ಇದ್ದೇ ಇರುತ್ತೆ. ನೀವು ಹೆಡ್ ಕಾನ್ಸ್ಟೇಬಲ್ ಆಗಿ ನೀವು ಇಂಥ ಸರ್, ಇದು ಅಲ್ವೇ ಅಲ್ಲ. ಇದು ಹೆಲ್ಮೆಟ್ ಹಾಕಿಲ್ಲ, ಸರ್. ಒಂದು ಆ ಬಿಲ್ಲುನು ಅವ್ರು ಹೋಟೆಲ್ ಕಟ್ಕೊಬೋದು. ಹೌದು, ಸರಿ, ಆಯ್ತು, ಓಕೆ ಸರ್, ಆಯ್ತು. ನೀವು ಅವ್ರ ಮೊಬೈಲ್ ಇಸ್ಕೊಳ್ಳಿ ಅಂತ ಸರ್. ಅವ್ರ ಮೊಬೈಲ್ ಅವ್ರು ಕೊಡ್ತೀನಿ, ಗಾಡಿ ಬಂದಾಗ ಕೊಡ್ತೀನಿ. ಅಲ್ಲಿವರೆಗೂ ನೀವು ಅವ್ರ ಮೊಬೈಲ್ ಕಿತ್ಕೊಂಡು ಒರಿಜಿನಲ್ ಡಿಎಲ್ ಅಪರಾಧ ಅಲ್ವಾ ಇದು? ಅಣ್ಣ, ಒರಿಜಿನಲ್ ಡಿಎಲ್ ಕೂಡ ಕೇಳಿ ಸರ್. ಅವ್ರ ಮೊಬೈಲ್ ಕಾನೂನು ಗೊತ್ತಾ? ಹಂಗೆ ನೀವು ಮೊಬೈಲ್ ತಗೊಂಡು ಕಾನೂನು ಪ್ರಕಾರ ರೈಟ್ ಅಂತ ಹೇಳ್ತೀರಾ ನಿಮಗೆ? ಆಯ್ತು, ನಿಮ್ಗೆ ಗೊತ್ತಿದೆಯಲ್ಲ ಕಾನೂನು. ಮೊಬೈಲ್ ತಗೊಂಡು ಅದು ರೈಟಾ? ಅವ್ರದ್ದು ಪರ್ಸನಲ್ ಕೂಡ ಕೇಳಿ, ಅವ್ರ ಮೊಬೈಲ್ ಥಿಂಗ್ಸ್ ನ ನೀವು ತಗೊಳ್ಳೋದು ರೈಟಾ ಸರ್? ಕಾನೂನಲ್ಲಿ ಇದೆಯಾ? ಒಂದ್ ನಿಮಿಷ ಸರ್, ಸಾರಿ, ಕಾನೂನಲ್ಲಿ ಇಲ್ಲ. ಕಾನೂನಲ್ಲಿ ಹೆಂಗ್ ತಗೊಂಡ್ರಿ ನೀವು? ಹೆಂಗ್ ತಗೊಂಡ್ರಿ ಸರ್? ಗಾಡಿ ಸೀಸ್ ಮಾಡ್ಕೊಳ್ಳಿ ಸರ್. ನಿಧಾನ ಮಾತಾಡಿ. ನಾನು ವಾಯ್ಸ್ ಅದೇ ಸರ್, ಸಾರ್ ಅಂತ ಹೇಳ್ತಾ ಇದ್ದೀನಿ, ಸಾರ್ ಅಂತ ಹೇಳ್ತಾ ಇದ್ದೀನಿ. ನಾನು ಕೇಳ್ತಾ ಇರೋದು ಸರ್, ಒಂದ್ ನಿಮಿಷ ಸರ್, ಸರ್ ಒಂದ್ ನಿಮಿಷ. ಗಾಡಿ ತಂದು ಕೊಡಿ, ಗಾಡಿ ತಂದು ಬಿಡಿ ಸರ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಒಂದ್ ನಿಮಿಷ ಕೇಳ್ತೀನಿ. ಅವ್ರು ಏನ್ ತಪ್ಪು ಮಾಡಿದಂತ ಕೇಳಿ. ಒಂದ್ ನಿಮಿಷ, ಅವ್ರು ಏನ್ ತಪ್ಪು ಮಾಡ್ತಾರೆ ಒಂದ್ ನಿಮಿಷ, ನಿಮ್ಮನ್ನ ಮಾತಾಡಿ. ಒಂದ್ ನಿಮಿಷ, ಒಂದ್ ನಿಮಿಷ ಕೇಳ್ತೀನಿ ಸರ್. ನಾನು ಹೇಳೋದು, ನೀವು ತಪ್ಪು ಮಾಡಿದ್ರೆ ಯಾರು ತಪ್ಪು ಮಾಡೋರು ಅವ್ರು ಏನ್ ತಪ್ಪು ಮಾಡಿದಂತ ಕೇಳಿ. ಪೊಲೀಸ್ಗಳಿಗೆ ಕುತ್ಕೊಂಡು ಹೋದ್ರು, ಗೊತ್ತಾ ನಿಮಗೆ? ರಿವರ್ಸ್ ಹೊಡೆದ್ರು. ಭಯ ಯಾಕಪ್ಪ ಬೀಳ್ತೀನಿ ನೀನು? ಭಯ ಏನ್ ಬೀಳ್ತೀಯ? ಪೊಲೀಸರ ನಾನೊಂದು ಕ್ವಶನ್ ಕೇಳೋದು ಒಂದೇ ಕ್ವಶನ್ ಸರ್. ನೀವು ಹಾಕಿ, ನಿಜವಾಗ್ಲೂ ನಾನು ನೋಡ್ತಾ ಇದ್ದೀನಿ, ಸುಮಾರು ಜನ 99% ಹೆಲ್ಮೆಟ್ ಹಾಕಿಲ್ಲ. ನೀವು ಹಾಕೋದ್ರಲ್ಲಿ ತಪ್ಪಿಲ್ಲ, ನಾನು ತಪ್ಪು ಅಂತ ನಿಮ್ಮನ್ನ ಕೇಳಿಲ್ಲ. ನಾನು ಕ್ವಶನ್ ಕೇಳಿದ್ದು, ನಾನು ಹೆಲ್ಮೆಟ್ ಆಗಿಲ್ಲ, ಯಾವ್ದೋ 1, 2, 3 ಗಾಡಿ ನಂಬರ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಫೋಟೋ ತಗೊಳ್ರಿ, ಹಾಕ್ರಿ. ಅದಕ್ಕೆ ಸರ್ ಏನಿದೆ ಕಾನೂನು ರೀತಿ ಫೈನ್ ಹಾಕೋಕಿದೆ. ಸಿಸಿ ಫುಟೇಜ್ ಅಲ್ಲಿ ತಗೊಬಹುದು, ನಿಮ್ಮ ಕ್ಯಾಮರಾದಲ್ಲಿ ತಗೋಬಹುದು, ನಿಮ್ಮದಲ್ಲಿ ತಗೊಳ್ಳಿ ಸರ್. ಈಗ ನಾನು ಗಾಡಿ ಹೋಗ್ತೀನಿ ಸರ್. ಆಯ್ತು, ಒಂದ್ ಕೆಲಸ ಮಾಡಿ, ನೀವೇ ನನಗೇನೋ ಹೊಸಬರಲ್ಲ ಆಯ್ತಾ? 15 ವರ್ಷದಿಂದ ನೋಡ್ತಾ ಇದ್ದೀನಿ. ಮಂಜುನಾಥ್ ಸರ್ ಮಾತಾಡಿ ಫೋನಲ್ಲಿ, ಅವ್ರ ಹತ್ರ ಮಾತಾಡ್ತೀನಿ. ನಾನು ಸರ್ ಯಾರ ಹತ್ರ ಮಾತಾಡೋದು? ನಾನು ಹೇಳ್ತಾ ಇರೋದು ಇಷ್ಟ ಸಿಂಪಲ್ ಸರ್, ಸಿಂಪಲ್. ಮುಗಿಸ್ತಾನೆ ಇದೆ ಸರ್, ಮುಗಿಸ್ತೀನಿ ನಿಮಗೆ. ಅಮೌಂಟ್ ಕೊಡು. ನಮ್ಮ ಕಾಯಕ್ಕೆ ಪೊಲೀಸರು ನಮ್ಮ ಕಾಯಕ್ಕೆ ಏನಿಲ್ಲ. ಗಾಡಿ ತಂದು ಕೊಡು. ಗಾಡಿ ಕೊಡಲ್ಲ, ನಾನು ಕೊಡಲ್ಲ ರೀ, ನಾನು ಕೊಡಲ್ಲ. ಬಿಲ್ ಹಾಕಿದ್ದೀನಿ, ನಾನು ಕೊಡಲ್ಲ ಸರ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಮ್ಮ ಕಷ್ಟನ. ಅವ್ರು ಕಟ್ಟಲ್ಲ, ಗೊತ್ತಾ? ನಾನು ಗಾಡಿ ಕೊಡಿ ಮುಂದೆ ಬಂದು ಹೇಳಿ, ಹೋಗೋಣ ಕಮಿಷನರ್ ಅವ್ರಿಗೆ ಹೋಗೋಣ, ಬನ್ನಿ ಕಮಿಷನರ್ ಬನ್ನಿ. ನೋಡಿ ವೀಕ್ಷಕರೇ, ಪೊಲೀಸ್ ಅವರಿಗೆ ಮೊಬೈಲ್ ತಗೊಳೋದಕ್ಕೆ ಕಾನೂನಲ್ಲಿ ಇದೆಯಾ? ಇಲ್ಲ. ಹೇಳಿ, ಈ ಕಾನೂನಲ್ಲಿ ಇಲ್ದಿರೋ ಕೆಲಸನ ಪೊಲೀಸ್ ಅವ್ರು ಮಾಡದೆ
ಅವ್ರಿಗೆ ಏನ್ ಮಾಡಬೇಕು ಕಾನೂನು ರೀತಿ ಶಿಕ್ಷೆ ಆಗ್ಬೇಕು. ಹಂಗಾಗಿ ಮೇಡಮ್ ಅವ್ರೆ ಏನಾಗಿದೆ ಹೇಳಿ ಮೇಡಮ್, ಏನಾಗಿತ್ತು? ನೀವೇನ್ ತಪ್ಪು ಮಾಡಿದ್ರಿ? ಫಸ್ಟ್ ಹೆಲ್ಮೆಟ್ ಹಾಕಿಲ್ಲ, ಬಿಲ್ ಕೊಟ್ಟಿದ್ದೀನಿ. ಒಂದ್ ನಿಮಿಷ ಬಿಲ್ ಕೊಟ್ರಲ್ಲ, ಬಿಲ್ ಕೊಟ್ಟ ಮೇಲೆ ನಿಮ್ಗೆ ಮೊಬೈಲ್ ಅವ್ರು ತಗೊಂಡ್ರೆ ಅವರೇ ಕೊಟ್ರು, ಬ್ಯಾಂಕ್ ಔಟ್ ಬರ್ತೀನಿ ಅಂದ್ರು. ಅದಕ್ಕೆ ಒಂದು ಆಪ್ಷನ್ ಇದೆ, ಕೋರ್ಟಲ್ ಹೋಗಿ ಪೇ ಮಾಡ್ಬೋದು. ಇದೆ ಸರ್, ಒಂದ್ ನಿಮಿಷ ಕೋರ್ಟಲ್ ಮೇಡಮ್ ಒಂದ್ ನಿಮಿಷ ಕೋರ್ಟಲ್ ನಿಮ್ ಗಾಡಿ ಮೇಲೆ ಕೇಸ್ ಹಾಕಿದ್ರೆ ಕೋರ್ಟಲ್ ಹೋಗಿ ಪೇ ಮಾಡೋದು ಇದೆ ಅಲ್ವಾ? ನಿಮ್ಗೆ ಅವ್ರು ಅದ್ ಹೇಳಿದ್ರ ಇಲ್ಲ ಮೊಬೈಲ್ ಅವ್ರಿಗೆ ನೀವು ಕೊಟ್ರ? ಇರಿ ಸರ್, ಅವ್ರನ್ನೇ ಹೇಳಿ. ನೀವು ಮೊಬೈಲ್ ಕೊಟ್ರ ಇಲ್ಲ ಅವ್ರು ಕಿತ್ಕೊಂಡ್ರ? ಅದು ಯಾಕೆ ನೀವು ಕೊಟ್ರಿ? ನಾನು ಮಾಡ್ತೀನಿ ಸರ್, ಕೇಸಲ್ಲಿ ಇದ್ರೆ ಆಪರೇಟ್ ಮಾಡ್ತಾನೆ, ಮೊಬೈಲ್ ಇಲ್ಲಿ ಇಟ್ಟು ಗಾಡಿ ಇಲ್ಲೇ ಬಿಟ್ಟು ಹೋಗಂದ್ರೆ ಕ್ಯಾಶ್ ಬಿಟ್ಟು ಆನ್ಲೈನ್ ಅಲ್ಲಿ ತಗೊಂಡಲ್ಲ ಅಂತ ಹೇಳಿದ್ರು. ಇದು ಆಪ್ಷನ್ ಒಂದಿದೆ, ದಯವಿಟ್ಟು ಪಬ್ಲಿಕ್ ತಿಳ್ಕೊಳ್ಳಿ. ಒಂದು ಕೇಸ್ ಹಾಕಿದ್ರೆ ಪೇ ಮಾಡ್ಕೊಬಹುದು, ಇಲ್ಲ ಬೆಂಗಳೂರು ಒನ್ನಲ್ಲಿ ಪೇ ಮಾಡ್ಕೊಬಹುದು. ಆತರ ಇಲ್ಲ ಅಂತ ನೀವ್ ಹೇಳಿ ಸರ್. ಸಿಟಿಯಲ್ಲಿ ಸರ್, ಸಿಟಿ ಬಿಟ್ಟರೆ ಜಿಗ್ನೆಯಲ್ಲಿ ಇಲ್ಲ ಸರ್. ಇಲ್ಲ, ಹಾಗಾದ್ರೆ ಕರ್ನಾಟಕಕ್ಕೆ 4-5 ಕಾನೂನು ಇದೆ ಸರ್. ನಮ್ಮ ಐಆರ್ ಆಫೀಸ್ ಸರ್ ನೀವ್ ಹೇಳಿದ್ದು ಪುತ್ರ ಕೊಡಿ, ನೀವ್ ಹೇಳಿದ್ದು ಪುತ್ರ ಕೊಡಿ. ಆನ್ಲೈನ್ ಪೇಮೆಂಟ್ ಇಲ್ಲ ನಮ್ಮಲ್ಲಿ, ಆಯ್ತಾ? ಕ್ಯಾಶ್ ಪೇಮೆಂಟ್ ಅಷ್ಟೇ, ಫೈನ್ ಇಲ್ಲ. ಅವರು ನಾವು ಬಿಲ್ ಕೊಟ್ಟ ಮೇಲೆ ಅವರು ಒರಿಜಿನಲ್ DL ಕೊಡಬೇಕು, ಇಲ್ಲ ಒರಿಜಿನಲ್ RC ಕೊಡಬೇಕು. ಆಮೇಲೆ ಬೇಕಾದ್ರೆ ಏನಾದ್ರು ಮೊಬೈಲ್ ಹೆಂಗ್ ತಗೊಂಡ್ರಿ ನೀವು? ಯಾರು ಯಾಕೆ ಅಂತಂದ್ರೆ ಅವ್ರು ಮಾಡಿ ತಪ್ಪು ಕೇಳಿ, ಏನೇನ್ ತಪ್ಪು ಮಾಡಿರ್ಲಿ ಸರ್? ತಗೊಂಡ್ರಿ ಸರ್, ಮತ್ತೆ ಅವ್ರದ್ದು ಬ್ಯಾಂಕ್ ಔಟ್ ಬರ್ತೀನಿ ಅಂದ್ರು. ಹೌದು, ಇರಪ್ಪ ಒಂದ್ ನಿಮಿಷ ಹೋಗ್ಬಿಟ್ಟು ಯಾರಿಗಾದ್ರೂ ಫೋನ್ ಮಾಡಿ ಕರ್ಸ್ಕೋಬೋದಲ್ವಾ? ಹೋಗಿ ಎತ್ಕೊ ಬಂದೆ. ಆಮೇಲೆ ಇಲ್ಲ ನೋಡಪ್ಪ, ಹಲೋ ಸುಮ್ಮನಿರ್ರಿ, ನಾನು ಆನ್ಲೈನ್ ಮಾಡ್ತಂತ ಹೇಳಿದ್ದೆ ಸರ್. ಇಲ್ಲ ರೀ, ಏನಾದ್ರು ಮಾಡ್ಬೋದು. ನೀವು ಮೊಬೈಲ್ ನಿಮಿಷ ಸರ್, ಮೇಡಮ್ ಒಂದೇ ನಿಮಿಷ. ನೀವು ಮಾಡ್ಬೇಕಾಗಿರೋ ಕೆಲಸ, ನೀವು ನನ್ನ ಮೊಬೈಲ್ ಥೆಫ್ಟ್ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಡಿ. ನೀವು ಕೊಡಿ, ನಿಮ್ ಕೈ ಆನ್ಲೈನ್ ಅಲ್ಲಿ ಹಾಕಿ. ನೀವು ಅವ್ರು ಹೇಳ್ಬೋದು, ಅವರು ನೋಡಿ ಸರ್, ಡ್ಯೂಟಿ ಕಾನೂನಲ್ಲಿ ಏನಿದೆ, ಕಾನೂನು ನಿಮ್ಗೂ ಒಂದೇ ನನಗೂ ಒಂದೇ ಸರ್, ಪ್ರಜೆಗಳಿಗೂ ಒಂದೇ. ನಿಮ್ಗೊಂದು ಡಿಫ್ರೆಂಟ್, ನಮ್ಗೊಂದು ಕಾನೂನು ಇಲ್ಲ. ನೀವು ಕಾನೂನಲ್ಲಿ ಮೊಬೈಲ್ ತಗೊಳಕ್ ಬರೋದೇ ಇಲ್ಲ. ನಾವು ಲೈವ್ ಮಾಡಿದ್ದೀರಿ, ನೀವು ಹೆಂಗ್ ಮೊಬೈಲ್ ತಗೊಂಡ್ರೆ? ಬೇಡ, ಗಾಡಿ ಕೀ ಕೊಟ್ಬಿಡ್ಲಿ, ಹೋಗ್ಲಿ ತಗೊಬರ್ಲಿ ದುಡ್ಡು. ಗಾಡಿ ಕೀ ತಗೊಂಡದ್ ನಿಮ್ಗೆ ಇದೆಯಾ? ಹೌದು, ಗಾಡಿ ಬಿಡ್ಬಿಟ್ಟು ಹೋಗ್ಲಿ ಬಿಡಿ. ಗಾಡಿ ತಗೊಂಡಕ್ ನೀವು ಸೀಸ್ ಮಾಡೋದಿದ್ಯಾ? ಹೌದು, ಹೆಂಗಿದೆ? ಪೇಮೆಂಟ್ ಮಾಡ್ಲಿಲ್ಲ ಅಂದ್ರೆ ಮಾಡೋದಿದೆ. ಯಾರು ಹೇಳಿದ್ದು ಸರ್? ನೀವು ಒಂದು ಸಿಂಗಲ್ ಸರ್ ಆಗಿದ್ರೆ ನಿಮ್ಗೆ ಕಾನೂನು. ನಾನು ಇರೋದೇ ಹೇಳ್ತಾ ಇರೋದು, ನಾನು ಬಿಲ್ ಕೊಟ್ಟ ಮೇಲೆ ಇಸ್ಕೊತೀನಿ. ಬಿಲ್ ಕೊಡೋದು ಮುಂದೆ ನಾನು ಮುಟ್ಟಲ್ಲ. ಬಿಲ್ ಕೊಡ್ಲಿ ಸರ್, ಬಿಲ್ ಕೊಡ್ಲಿ ಸರ್. ಬಿಲ್ಗೂ ಸಂಬಂಧ ಕೋರ್ಟ್ ಕಟ್ಕೊಬೇಕಂತ ಇದೆ ಸರ್. ನೀವೇನ್ ಮೊಬೈಲ್ ಗಾಡಿ ನೋಡಿ, ಈ ಬಿಲ್ಲಲ್ಲಿ ಇಲ್ಲ, ಅದಕ್ಕೋಸ್ಕರ ಒಂದು ನೋಟಿಸ್ ಅಂತ ಹೇಳ್ತೀವಿ. ಇದು ಹೇಳಪ್ಪ, ನೋಟಿಸ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ? ಗಾಡಿ ನೋಟಿಸ್ ಕೊಡ್ತೀವಿ, ಒರಿಜಿನಲ್ DL ಸೀಸ್ ಮಾಡ್ತೀವಿ. ಅದಾದ್ಮೇಲೆ ಒರಿಜಿನಲ್ DL ಸೀಸ್ ಮಾಡಾದ್ಮೇಲೆ ನಾಳೆ ಬೆಳಗ್ಗೆ ಸ್ಟೇಷನ್ ಬರಬೇಕು. ಸ್ಟೇಷನ್ ಬಂದು ಚಾರ್ಜ್ ಶೀಟ್ ಹಾಕಿಸ್ಕೋಬೇಕು. ಚಾರ್ಜ್ ಶೀಟ್ ಹಾಕಿ ಕೋರ್ಟಲ್ಲಿ ಕಟ್ಟಬೇಕು. ಅಷ್ಟು ಇದೆ. ಅವ್ರಿಗೆ ತೊಂದರೆ ಆಗುತ್ತೆ ಹೇಳಿ ಅವ್ರಿಗೆ. ಹಂಗಾದ್ರೆ ಇಲ್ಲಿ ಅವ್ರ ಪ್ರಾಣ ಹಿಂಡು, ರಕ್ತ ನಿಂಡಿ ತಿನ್ಬೇಕು ಸರ್. ಸ್ವಾಮಿ, ನಾವು ಚಿಂತ ಇಲ್ಲ. ತಪ್ಪು ಮಾಡಿದ್ದಾರೆ ಸರ್, ನಾನು ಹೇಳ್ತೀನಿ ಸರ್. ತಪ್ಪು ಮಾಡಿದ್ದಕ್ಕೆ ನೀವು ಗಾಡಿ ಕಿತ್ಕೊಂತೀರಾ, ಮೊಬೈಲ್ಗಳು ಕಿತ್ಕೊಂತೀರಾ? ಯಾರು ಸರ್ ನಿಮ್ ಕಾನೂನು ಕೊಟ್ಟಿರೋ? ನಿಮ್ ಕಾನೂನು ಕೈ ಕೊಟ್ಟಿದ್ದಾರೆ ಸರ್. ಮೊಬೈಲ್ ಕಿತ್ಕೊಂಡಿರೋದಲ್ಲ ನಾವು. ಕೆಲಸ ಮಾಡಿ ಸರ್. ಮೊಬೈಲ್ ಕಿತ್ಕೊಂಡಿಲ್ಲ ನಾವು, ಕಿತ್ಕೊಂಡಿದ್ದು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ನಮ್ಮ ಕೇಳ್ತಾರೆ ನೀವು. ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಿ. ಮೊಬೈಲ್ ಇದ್ರೆ ಸಾರ್ವಜನಿಕರು ಒಂದ್ ನಿಮಿಷ ಮಾತಾಡಿ ಪರವಾಗಿಲ್ಲ. ಮೊಬೈಲ್ಗಳಿದೆ, ಮಾತಾಡ್ಕೊಳ್ಳಿ ಪರವಾಗಿಲ್ಲ. ಮಾತಾಡೋದೇನಿಲ್ಲ. ನೀವು ಮಾಡಿದ್ರೆ ತಪ್ಪು. ಕಾನೂನಿಗೆ ಬೆಲೆ ಇಲ್ಲ, ನಿಮ್ಗೆ ಕಾನೂನಿಗೆ ಬೆಲೆ ಕೊಡಲಿಲ್ಲ. ನೀವು ಏಕೈಕ ಸಾರ್ವಜನಿಕರಿಗೆ ತೊಂದರೆ ಕೊಡೋ ರೀತಿಯಲ್ಲಿ ಬಿಲ್ ಹಾಕ್ಬಾರ್ದು. ನೀವು ನೋಟಿಸ್ ಕೊಟ್ಟು ಕಳಿಸ್ಬೇಕು. ಇಲ್ಲಾಂದ್ರೆ ಒಂದು ಫೋಟೋ ಹೊಡೆದ್ಬಿಟ್ಟು ಅವ್ರು ಹಾಕಿಲ್ಲ ಅಂದ್ಬಿಟ್ಟು ಅವ್ರಿಗೆ ಕೋರ್ಟ್ ನೋಟಿಸ್ ಕೊಡ್ಸಿ. ನೀವ್ ಯಾಕೆ ಏಕೈಕ ಬಿಲ್ ಹಾಕ್ತೀರಾ? ಸರ್ ಸ್ಟಿಕ್ಕರ್ಗಳಿದೆ, ಸ್ಟಿಕ್ಕರ್ಗಳಲ್ಲಿ ನಂಬರ್ ಸರ್. ನಿಮ್ ಗಾಡಿನ ಒಂದು ಫೋಟೋ ಇಟ್ಕೊಂಡು ಹಾಕೋದಲ್ಲ ಸರ್ ಫೈನು. ನಾನೇ ಯಾರ್ಗ್ ಮಾತಾಡ್ಬೇಕು ಸರ್? ಯಾರು ನಮ್ಮ ಮಿನಿಸ್ಟರ್ ಮಾತಾಡ್ಬೇಕಾ? ಯಾರು ಮಾತಾಡ್ಬೇಕು ನಾವು? ಅವ್ರ ನಂಬರ್ ಕೇಳಿ ಸರ್, ಮಾತಾಡೋಣ. ನೋಡಿ ಈಗ ವೀಕ್ಷಕರೇ, ಕಾನೂನು
ಇವರು ಏನ ಕಾನೂನಂತೆ ಕಾನೂನು ನಮ್ಮ ಅಪ್ಪನಂತೆ ಕಾನೂನು ಅನ್ನಲ್ವಾ? ಆ ರೀತಿ ಆಗೋಗಿದೆ ಜಿಗಣಿ ಪೊಲೀಸ್ ಸ್ಟೇಷನ್. ಯಾಕೆ ಏನಂದ್ರೆ ಅವ್ರು ಕರ್ಸೋದು ಇನ್ನೊಬ್ರು ಬೆದರ್ಸೋದು ಬೇಕಾಗಿಲ್ಲ. ಅವ್ರ ಮೊಬೈಲ್ ತಗೊಂಡಿರೋದು ಕಾನೂನು ಬಾಹಿರ. ಹಂಗಾಗಿ ಇವ್ರಿಗೆ ಫೈನ್ ಹಾಕ್ಬೇಕಾಗಿತ್ತು. ಪೇಮೆಂಟ್ ಮಾಡಿದ್ರಿ ಸರ್ ಅಂತ ಹೇಳಿದ್ರು. ಅವ್ರಿಲ್ಲ ಗಾಡಿ ನೀವು ಕೇಳ್ಬೇಕಾಯ್ತು. ಯಾಕೆ ಸರ್ ನಮಗೆ ನಮ್ಮ ಎಂಪ್ಲಾಯಿ ಸರ್ ಅವ್ರಿಗೆ ಏಕಾಏಕಿ ಬಿಲ್ ಕೊಡೋ ಇದು ಇಲ್ಲ. ನಿಮ್ಗೆ ನೋಟಿಸ್ ಕೊಟ್ಟು ಕಳಿಸ್ಬೋದು. ಆ ನೋಟಿಸ್ ನ ನೀವು ಕೋರ್ಟ್ ಅಲ್ಲಿ ಕಟ್ಕೊಳ್ಬೋದು. ಅದು ರೂಲ್ಸ್ ಇರೋದು. ಅವ್ರು ಏಕಾಏಕಿ ಬಿಲ್ ಹಾಕ್ಬಿಟ್ಟು ಇದನ್ನ ಜನಕ್ಕೆ ತೊಂದರೆ ಕೊಡೋ ಮಾಡಬಾರ್ದು. ಹೇಳಿ ಮೇಡಮ್. ಅಲ್ಲ ಸಾಲ ಏನೋ ಇನ್ನೊಂದು ಮಕ್ಕಳು ಅವರು ಕೋರ್ಟ್ ಅಲ್ಲಿ ಕಟ್ಕೊಂಡಾಗ ಅವ್ರು ನೋಡಿ ವೀಕ್ಷಕರೇ ಮೊಬೈಲ್ ನೋಡಿ ವೀಕ್ಷಕರೇ, ಪೊಲೀಸ್ ಅವ್ರು ಮಾಡಿದ್ದು ಅಪರಾಧ. ಮೊಬೈಲ್ ನ ಟೆಪ್ ಮಾಡಿದ್ದಾರೆ. ಯಾಕೆ ಇವ್ರ ಹತ್ರ ಮತ್ತು ಅವ್ರ ಹತ್ರ ಮೊಬೈಲ್ ಟೆಪ್ ಮಾಡೋದು ಎಷ್ಟು ಮಾತ್ರ ಸಮಂಜಸ? ನೀವು ಅವ್ರು ತಪ್ಪು ಮಾಡಿದ್ದಾರೆ, ಹೆಲ್ಮೆಟ್ ಹಾಕಿಲ್ಲ, ನಾನು ಒಪ್ಕೊಂತೀನಿ. ಕಾನೂನಿಗೆ ಅವರು ಬೆಲೆ ಕೊಡ್ಲಿಲ್ಲ. ಅದಕ್ಕೇನಿದೆಯೋ ಗಾಡಿ ನಂಬರ್ ತಗೊಂಡು ಫೈನ್ ಹಾಕೋದು ಅವ್ರ ಕರ್ತವ್ಯ. ಹಾಕ್ಲಿ, ಅವ್ರ ಹಡ್ಡಿಗೆ ನಾವು ಅವ್ರ ಕೆಲಸಕ್ಕೆ ಅಡ್ಡಿಪಡಿಸೋದು ಬೇಡ. ಆದ್ರೆ ಇವ್ರ ಮೊಬೈಲ್ಗಳು ಟೆಪ್ ಮಾಡ್ಕೊಂಡಿರೋದ್ರಿಂದ ದಯವಿಟ್ಟು ನಿಮ್ಗೆ ಧೈರ್ಯ ಇದ್ರೆ ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿ. ಕೊಡಬೇಡಿ, ಆನ್ಲೈನ್ ಅಲ್ಲಿ ರೈಸ್ ಮಾಡಿ. ಆ ಕಂಪ್ಲೇಂಟ್ ಕಾಪಿನ ನಮಗಾಕಿ, ನಾವು ಮೇಲಾಧಿಕಾರಿಗಳು ತಗೊಂಡೋಗಿ ಇವ್ರ ಕಾನೂನು ರೀತಿ ಏನ್ ಕ್ರಮ ಜರುಗಿಸ್ಬೇಕಾದ್ರೆ ಜರುಗಿಸೋಣ. ಅಷ್ಟು ಹೇಳ್ತಾ ವೀಕ್ಷಕರೇ, ಪೊಲೀಸ್ ಅವ್ರು ನಾನು ಆಡಿದ್ದೆ ಆಟ ಅನ್ನೋದನ್ನ ನಿಲ್ಲಿಸಲೇಬೇಕು. ನಾನು ಆಡಿದ್ದೆ, ನಾನು ಏನ್ ಹೇಳಿದ್ದೆ ಅದೇ ವೇದ ವಾಕ್ಯ ಅನ್ನೋದನ್ನ ಪೊಲೀಸ್ ಅವ್ರು ನಿಲ್ಲಿಸಬೇಕು. ದೇವರ ಕಾನೂನಿಗೆ ಬೆಲೆ ಕೊಡಿ. ಅದೇ ನಾವು ನಾವು KRS ಇಂದ ಕೇಳ್ಕೊಳೋದೇನೋ, ಕಾನೂನಿಗೆ ಪ್ರತಿಯೊಬ್ಬರಿಗೂ ಕಾನೂನು ಒಂದೇ, ಎಲ್ಲಾರ್ಗೂ ಬೆಲೆ ಕೊಡಿ. ಈಗ ದಿನ ನಾವು ಏನೋ ಮೀಟಿಂಗ್ ಅಂತ ಬಂದಾಗ ಇಲ್ಲಿ ನೋಡಿದಾಗ ಜನಗಳ ಮೊಬೈಲ್ ತಗೊಂಡು ಒಳಗಡೆ ಕಾರ್ ಒಳಗಡೆ ಪೊಲೀಸ್ ಒಳಗಡೆ ಇಟ್ಕೊಂಡವ್ರಂದ್ರೆ ಎಷ್ಟು ಮಾತ್ರ ಸಮಂಜಸ? ಇದು ಸರಿನಾ? ಈಗ ನಾವ್ ಇಲ್ಲಿ ಬಂದು ನಮ್ಮನ್ನು ಬೆದರಿಸ್ತಾರೆ. ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾರೆ, ಮಾಡ್ಲಿ, ನಾನೇ ಹೋಗ್ತೀನಿ ಪೊಲೀಸ್ ಸ್ಟೇಷನ್ ಹತ್ರ. ಹಾಗಾಗಿ ದಯವಿಟ್ಟು ಈ ಮೊಬೈಲ್ಗಳು ಯಾರು ಟೆಪ್ ಮಾಡಿದಾರೋ ಈ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಜರುಗಿಸಬೇಕು. DOSP ಆಗಿರ್ಬೋದು ಹಾಗೂ SP ಆಗಿರ್ಬೋದು. ನಾನೀಗ ಮಾತಾಡ್ತೀನಿ SP ಮತ್ತು DOSP ಇನ್ಸ್ಪೆಕ್ಟರ್ಗೂ ಮೂವರಿಗೂ ಮಾತಾಡ್ತೀನಿ. ದಯವಿಟ್ಟು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ. ಇಂತಹ ಅಧಿಕಾರಿಗಳನ್ನ ಈಗ ದಂಡಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪ್ರಜೆಗಳನ್ನ ಅಷ್ಟು ಈಸಿಯಾಗಿ ಇವ್ರಿಗೆ ಮುಡ್ಗೋದಿಲ್ಲ. ಇಲ್ಲಿ ನಾವು ಬಂದು ನಮಗೇ ಬೆದರಿಸ್ತಾರಂದ್ರೆ ಇನ್ನ ಸಾರ್ವಜನಿಕರನ್ನ ಎಷ್ಟು ಮಾತ್ರ ನಡೆಸ್ಕೊಂಡಿರ್ಬೋದು. ವಿಡಿಯೋದಲ್ಲಿ ನೋಡಿದ್ದೀರಾ, ನಾನು ಬಂದು ಕೇಳಿದ್ದಕ್ಕೆ ನನ್ನ ಮೇಲೇನೆ ರೈಸ್ ಆದ್ರು ಯಜಮಾನ್ರು. ಹಂಗಾಗಿ ವಿಡಿಯೋದಲ್ಲಿ ಸರ್, ಹಂಗಾಗಿ ದಯವಿಟ್ಟು ಈ ಕಾನೂನು ವಿಧಾನಸೌಧದಲ್ಲಿ ಕುತ್ಕೊಂಡಿದ್ದೀರಲ್ಲ ಸ್ವಾಮಿಗಳೇ, ಇಂಥವ್ರನ್ನ ನೋಡಿ ಪರಮೇಶ್ವರ್ ಅವರೇ, ನಿಮ್ಮ ಡಿಪಾರ್ಟ್ಮೆಂಟ್ ನೋಡಿ ಸ್ವಾಮಿ. ಹಗರಣ ಪರಮೇಶ್ವರ್ ನೋಡಿ ಸ್ವಾಮಿ. ಇದಾ ಈ ಜನಗಳೆಲ್ಲ ರಕ್ತವನ್ನ ಕುಡಿತಾ ಇದಾರೆ ಅಧಿಕಾರಿಗಳು. ನೀವ್ ಏನ್ ಮಾಡ್ತಾ ಇದ್ದೀರಾ? ಇಂಥವ್ರ ಮೇಲೆ ತನಿಖೆ ಮಾಡಿಸಿ ದಯವಿಟ್ಟು ಕಾನೂನುಗಳು ಜರುಗಿಸಿ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ನನಗೂ ಬೇಜಾರಾಗಿದೆ. ಈಗ ನಮ್ಮ ಕಾರ್ಯದರ್ಶಿಗಳು ಮಾತಾಡ್ತಾರೆ, ಈ ಕಡೆ ಬಂದು ಮಾತಾಡೋದು. ನೋಡಿ, ನಮಸ್ಕಾರ. ಸ್ವಲ್ಪ ಬೆಳಕು ಬಂದು ಪೊಲೀಸ್ ಸ್ಟೇಷನ್ ಸ್ವಲ್ಪ ಆ ಕಡೆ ಬೆಳಕು ಬರ್ರಿ, ಆ ಕಡೆ ಬರ್ರಿ, ಈ ಕಡೆ ಪೊಲೀಸ್ ಠಾಣಾ ಬಂದ್ಬಿಡೋಣ. ವ್ಯಾಪ್ತಿಯಲ್ಲಿ ಈ OTS ಸರ್ಕಲಲ್ಲಿ ಇದು ಎಗ್ಗಿಲ್ದೆ ನಡೀತಾ ಇರೋಂಥ ವಿಷಯ. ಇದು ನಮಗೆ ತುಂಬ ದಿನಗಳಿಂದನೇ ಇದು ಕಂಪ್ಲೇಂಟ್ ಬರ್ತಾನೆ ಇದೆ. ಆದ್ರೂ ನಾವು ಆಗ್ಲಿ ಮಾಡ್ಕೊಂಡು ಹೋಗ್ಲಿ, ಅವ್ರು ಏನೋ ಜನಕ್ಕೆ ಒಂದು ಭಯ ಹುಟ್ಟಿಸ್ಲಿ ಅನ್ನೋ ಉದ್ದೇಶದಿಂದನೂ ನಾವು ಒಂದು ತಲೆ ಕೆಡ್ಕೊಂಡಿರ್ಲಿಲ್ಲ. ಆದ್ರೆ ಇದು ಇದೆಯಲ್ಲ, ಬೆಂಗಳೂರು ಪೇಜ್ ಕೊಡ್ತೀನಿ, ಆಮೇಲೆ ನಾನು ಹಾಕೊಂತೀನಿ. ಇದು ಎಗ್ಗಿಲ್ದೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಈ ಪೊಲೀಸ್ ಅಧಿಕಾರಿಗಳಾಗ್ಬೋದು, ಅವರಾದ್ರೆ ಏನು ಬೇರೆ ಇದಲ್ಲ. ಮತ್ತೆ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು. ನಾವು ಕಾನೂನನ್ನ ಪಾಲನೆ ಮಾಡಬೇಕು. ಒಂದು ಹೆಲ್ಮೆಟ್ ಹಾಕೋ ರೀತಿಯಲ್ಲಿ ಮತ್ತೆ ನಮ್ಮ ಹತ್ರ DL ಇಟ್ಕೊಂಡು ಓಡಾಡೋದು ನಮ್ಮ ಇದಾಗಿರುತ್ತೆ. ಅದನ್ನ ನಾವು ಚಾಚು ತಪ್ಪದೆ ಮಾಡಬೇಕು. ಆದ್ರೆ ಈ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಈ ಒಂದು ಭಾಗದಲ್ಲಿ ಇದು ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಈ ಭಾಗದಲ್ಲಿ ಎಷ್ಟೋ ಜನಗಳ ಹತ್ರ ದುಡ್ಡು ಇರುತ್ತೋ ಇರೋದಿಲ್ವೋ, ಅವ್ರಿಗೆ ನೀವು ಏಕಾಏಕಿ ಬಿಲ್ ಬಂದ್ಬಿಟ್ಟಿದೀನಿ ಅಂತ ದೌರ್ಜನ್ಯ ರೀತಿ ಹಣ ವಸೂಲಿ ಮಾಡೋದು ಇದು ಒಂಥರ ರೋಲ್ ಒಂದು ನಿಮಗೆ ಅವ್ರಿಗೆ ಶಿಕ್ಷೆ ಕೊಡೋದೇ ಆದ್ರೆ ಒಂದು ನೋಟಿಸ್ ಕಳಿಸಿ
ನೋಟಿಸ್ ಕೊಟ್ಟು ಕಳಿಸಿ ಅವರು ಕೋರ್ಟಲ್ಲಿ ಹಣ ಕಟ್ಕೊಳ್ಬೋದು. ಅದನ್ನ ಜನಕ್ಕೆ ತಿಳಿಸಿ. ಇಲ್ಲ, ಈಗ ನೀವು ಕಟ್ಕೊಳ್ತೀರಾ, ಎಷ್ಟು ಜನ ಬಿಲ್ ಕೊಟ್ಟಿದ್ದೀರಾ, ಎಷ್ಟು ಜನ ಬಿಲ್ ಕೊಟ್ಟಿದ್ದೀರಾ, ಎಷ್ಟು ಇವಾಗ ನಿಮ್ಮ ಹತ್ರ ಚೆಕ್ ಮಾಡಿದ್ರೆ ಅದೇ ಪೊಲೀಸ್ ಅಧಿಕಾರಿ ಕರೆಸಿ ಚೆಕ್ ಮಾಡಿದ್ರೆ ಇವ್ರ ಹತ್ರ ಎಷ್ಟು ಹಣ ಬಿಲ್ಕಿಂತ ಹೆಚ್ಚಾಗಿ ಹಣ ಇರುತ್ತೆ ಚೆಕ್ ಮಾಡಿಸ್ಬೋದು. ಇದನ್ನ ಈ ಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳು ಬದಲಾಗಬೇಕು. ಜನಕ್ಕೆ ತಿಳಿಸಿ. ಹೌದು, ಹೆಲ್ಮೆಟ್ ಹಾಕ ಬಂದಿಲ್ಲ, ಒಂದ್ಸತಿ ನೋಟಿಸ್ ಕೊಟ್ಟು ಕಳಿಸಿ. ಇನ್ನೊಂದ್ಸತಿಗೆ ಅವ್ರಿಗೆ ಭಯ ಇರುತ್ತೆ. ಹೌದು, ನೋಟಿಸ್ ಕೊಟ್ಟಿದ್ದಾರೆ, ತೊಂದರೆ ಆಗಿದ್ರೆ ಅದನ್ನ ಮಾಡಿ. ದಯವಿಟ್ಟು ಬಂದು ಮುಂದ್ಗಡೆ ಮಾತಾಡಿ, ಪರವಾಗಿಲ್ಲ, ಏನಾಗಲ್ಲ. ಬದಲಾವಣೆ ತರೋದು ಇದು ಮಾಡಿ. ಈಗೇನಾದ್ರು ದುಡ್ಡು ಕೊಟ್ಟರು ಅವ್ರು ಹೇಳ್ತಿದ್ರು ಮಹಿಳೆಯರು ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ, ಸ್ವಾಮಿ, ನಾವು ಮೊಬೈಲ್ ಏನೋ ಕೊಟ್ಟಿದ್ದೀನಿ, ಅವ್ರು ದುಡ್ಡು ಮೊಬೈಲ್ ಕಸಿದ್ಕೊಂಡ್ರು. ನಾವು ಹೋಗಿ ಈಗ ಮನೆ ಹತ್ರ ಹೋಗಿ ಹೇಳ್ಕೊಂಡು ಹೋಗೋಣ, ಅಷ್ಟೇ, ಮುಗೀತು. ತಗೊಂಡೆ ದುಡ್ಡು ಅಂತ. ಹೌದು, ಸಾಲ ಮಾಡಿ ಈ ಗ್ರಾಮ ಆನ್ಲೈನಲ್ಲಿ ಬರಲ್ಲ ಅದು. ಎಲ್ಲರೂ ದುಡ್ಡು ಜೋಬಲ್ಲಿ ಇಟ್ಕೊಂಡು ಓಡಾಡೋದಿಲ್ಲ. ಮಹೇಶ್ ಯಾವುದೋ ಒಂದು ಕಾರ್ಯಕ್ರಮ ಮೊಬೈಲ್ ಕೊಟ್ಟು ಹೋದ, ದುಡ್ಡು ಕೊಡಲಿಲ್ಲ, ಏನು ಕೊಡಲಿಲ್ಲ. ಇದನ್ನ ಎಚ್ಚೆತ್ತುಕೊಳ್ಬೇಕು. ನೀವು ಈ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಿ, ಮತ್ತೆ ಅಧಿಕಾರಿಗಳು ಬದಲಾಗಿ ನೋಟಿಸ್ ಕೊಡಿ, ಬದಲಾಗಿ ನೋಟಿಸ್ ಕೊಟ್ಟು ಅವ್ರಿಗೆ ಒಂದ್ ದಿವಸ ಕೋರ್ಟಲ್ಲೂ ಸಮಯ ಇರುತ್ತೆ, 24 ಗಂಟೆನೋ 48 ಗಂಟೆನೋ ಅವ್ರಿಗೆ ಸಮಯ ಇರುತ್ತೆ, ಹೋಗಿ ಅಲ್ಲಿ ಕೋರ್ಟಲ್ಲಿ ಕಟ್ಕೊಂಡ್ಲಿ. ಅದು ಬಿಟ್ಟು ನೀವು ಏಕೈಕ ಇಲ್ಲೇ ಬಿಲ್ ಹಾಕ್ಬಿಟ್ಟು ನಮ್ಗೆ ಇಲ್ಲೇ ಕಟ್ಟಲೇಬೇಕು, ಗಾಡಿ ಬಿಟ್ಟು ಹೋಗಿ ಮೊಬೈಲ್ ಕೊಟ್ಕೊಳ್ಳೋಕೆ ನಿಮ್ಗೆ ಅಧಿಕಾರ ಇಲ್ಲ. ಇದು ಹೌದು, ಪೊಲೀಸರ ಸರ್ವಾಧಿಕಾರಿ ವರ್ತನೆಗಳು ಮಾಡಬಹುದು ನಿಲ್ಸಿ ಅಂತ ಹೇಳ್ತಾ ಈ ಒಂದು ಪ್ರತಿ ದಿನಗಳಲ್ಲಿ ನಡೆಯುತ್ತೆ ಅಂತ ಎಲ್ಲರಿಗೂ ನಮ್ಗೆ ಕಾರ್ಯಗಳು ಬರ್ತಾ ಇದಾವೆ. ಆದ್ರೆ ಇನ್ನು ಮುಂದಿನ ದಿನಗಳಾದ್ರೂ ಎಚ್ಚೆತ್ಕೊಳ್ಳಿ, ಇದು ನಿಲ್ಲಬೇಕು. ಬರೀ ಪೊಲೀಸ್ ಅಂದ್ರೆ ಜನಗಳಿಗೆ ಎಚ್ಚರಿಕೆ ಕೊಡ್ಬೇಕು, ಮತ್ತೆ ಒಂದು ಸಾರ್ವಜನಿಕವಾಗಿ ಅವ್ರಿಗೆ ಮಾಹಿತಿ ಕೊಡಬೇಕು. ಪೊಲೀಸರಿಗೆ ದೊರಡಿಕೊಳ್ಳುವ ಸಾರ್ವಜನಿಕರ ಸರಿ, ಏನಿಲ್ಲ. ನೋಡಿ, ಶಿಕ್ಷಕರೇ, ಇನ್ನೊಂದೇ ಒಂದು ಮಾತು ನಾನು ಹೇಳಿ ಬಿಟ್ಕೊಡ್ತೀನಿ. ಸಿಂಪಲ್ ಆಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲಿ